ಇದು ಕವಳಿ ಹಣ್ಣು. ಇದನ್ನು ಕರಂಡಿ ಹಣ್ಣು ಅಂತಲೂ ಕೂಡ ಕರೀತಾರೆ. ಇದರ ಮಾರ್ಚ್ ತಿಂಗಳಿಂದ ಜೂನ್ವರೆಗೆ ಕವಳಿಕಾಯಿ, ಆಮೇಲೆ ಕವಳಿ ಹಣ್ಣು ಕಾಲ. ಇದು ದ್ರಾಕ್ಷಿಕ್ಕಿಂತ ಸಣ್ಣ ಗಾತ್ರದ್ದು. ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಪೆಕ್ಟಿನ್ ಎಂಬ ರಾಸಾಯನಿಕ ಅಂಶ ಇರೋದ್ರಿಂದ ಇದನ್ನು ಜಾಮ್, ಜೆಲ್ಲಿ ತಯಾರಿನಲ್ಲಿ ಬಳಸ್ತಾರಂತೆ. ಆ ಕಾರಣದಿಂದನೇ ರಾಜಸ್ಥಾನ, ಬಿಹಾರ, ಗುಜರಾತ್ ಮತ್ತು ಯು ಪಿನಲ್ಲಿ ರೈತರು ವಾಣಿಜ್ಯ ಬೆಳೆಯಾಗಿ ಅಲ್ಲಲ್ಲಿ ಬೆಳೀತಾ ಇದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಈ ಕವಳಿಕಾಯಿನಲ್ಲಿ ಒಂದು ಹಾಲಿನಂಥ ಅಂಟು ದ್ರಾವಣ ಒಸರುತ್ತೆ. ಅದನ್ನು ಸೋಪ್ ಹಾಕಿ ತೊಳೆದ್ರೆ ಅದು ಹೋಗ್ಬಿಡುತ್ತೆ, ಅದನ್ನು ಅಂಟ್ಕೊಂಡಿರಲ್ಲ. ಆದರೆ ಹಣ್ಣಿನಲ್ಲಿ ಕೂಡ ಇದರ ಅಂಶ ಇರುತ್ತೆ, ಆದರೆ ಅದು ಅಷ್ಟಾಗಿ ಕಾಣಲ್ಲ. ಈ ಕವಳಿ ಹಣ್ಣಿನಲ್ಲಿ ಅರ್ಧ ಚಂದ್ರಾಕೃತಿನಲ್ಲಿ ಬೀಜಗಳಿರುತ್ತೆ. ಅದು ಒಂದರ ಪಕ್ಕ ಒಂದು ಒತ್ತಾಗಿರುತ್ತೆ. ಅನೇಕ ತೆಳ್ಳನೆಯ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ. ಆ ಬೀಜ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಕವಳಿಕಾಯಿ ಅನ್ನೋದು ಒಂದು ವಿಶೇಷ. ಈ ಜೂನ್ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆದ ಮೇಲೆ ಕಡಿಮೆ ಆಗುತ್ತಾ ಈ ಕವಳಿ ಹಣ್ಣುಗಳ ಕಾಲ ಮುಗಿತದೆ. ಇನ್ನು ಬರಬೇಕಂತೇಳಿದರೆ ಮಾರ್ಚ್ ತಿಂಗಳಲ್ಲಿ ಕವಳಿ ಕಾಯಿ ಪ್ರಾರಂಭ ಆಗುತ್ತೆ, ಹೂವಾಗಿ ಕಾಯಿ ಆಗುತ್ತೆ. ಮೇ ಜೂನಲ್ಲಿ ಹಣ್ಣಾಗುತ್ತೆ. ಈ ಕವಳಿ ಹಣ್ಣು ನೋಡಿ, ಒಂದು ರೀತಿ ದ್ರಾಕ್ಷಿ ರೀತಿ ಕಾಣುತ್ತೆ ನಮಗೆ, ಆದರೆ ಇದರ ರುಚಿನೇ ಬೇರೆ. ಇದು ಅನೇಕ ಕಾಯಿಲೆಗಳಿಗೆ ಮದ್ದು ಅಂತ ಕೂಡ ಹೇಳ್ತಾರೆ. ಇದನ್ನು ಆಯುರ್ವೇದದಲ್ಲಿ ಮಧುಮೇಹಿಗಳು ಬಳಸ್ಬೋದು ಅಂತಾರೆ. ಇತ್ತೀಚೆಗೆ ಕೆಲವು ಲೇಖನಗಳು ಕೆಲವು ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳಿಗೆ ಕೂಡ ಇದು ಒಳ್ಳೆಯದು ಅಂತಾರೆ. ಆದರೆ ಇದೆಲ್ಲ ಪ್ರೂವ್ ಆಗಿಲ್ಲ. ಯಾವುದನ್ನು ನಾವು ಅದನ್ನು ಸಾಬೀತಾಗದೆ ಒಪ್ಕೊಳಕ್ಕಾಗಲ್ಲ. ಆದರೆ ಇದೊಂದು ಸಾವಯವ ಹಣ್ಣುಗಳು, ಯಾವುದೇ ರಾಸಾಯನಿಕ ಕೆಮಿಕಲ್ಲು ಇದರಲ್ಲಿ ಬಳಕೆ ಆಗಿರಲ್ಲ. ಕಾಡಲ್ಲಿ, ಪರಿಸರದಲ್ಲಿ ಶುದ್ಧವಾಗಿ ಬೆಳೆದಿರೋಂಥ ಹಣ್ಣುಗಳಾಗಿದ್ದರಿಂದ ಆರೋಗ್ಯಕ್ಕೆ ಯಾವತ್ತೂ ಒಳ್ಳೆಯದೇ. ಮತ್ತು ಇದನ್ನು ವರ್ಷದಲ್ಲಿ ನಾವು ಆಯಾ ಸೀಸನ್ನಲ್ಲಿ ಇದನ್ನು ತಿನ್ನಬೇಕು. ಆದರೆ ಇತ್ತೀಚೆಗೆ ಇವೆಲ್ಲವೂ ಕೂಡ ಮಾರ್ಕೆಟ್ನಲ್ಲಿ ಸಿಗಲ್ಲ. ಇದನ್ನು ನೀವೇ ಯಾರನ್ನಾದ್ರೂ ಕಳಿಸಿ ಅವರಿಂದ ತರಿಸಿ ಸಂಗ್ರಹ ಮಾಡಿ ತಿನ್ನಬೇಕಾಗತ್ತೆ. ಇದು ನೋಡಿ, ನಮ್ಮ ಗೆಳೆಯರೊಬ್ಬರು ತಂದು ಕೊಟ್ಟಂಥ ಕವಳಿ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ತೊಳೆದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಇದನ್ನು ತಿನ್ನಬೇಕು.